ನಮಸ್ಕಾರ ವೀಕ್ಷಕ ಬಂಧುಗಳೇ, ನಿಮ್ಮ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಿಮಾಲಯದ ನಿಸರ್ಗ ಮೌನವಾಗಿರುವ ಕ್ಷಣಗಳಲ್ಲಿ ಆಕಾಶವು ಶ್ವಾಸ ತಡೆಯುವಂತಹ ಗಂಭೀರತೆಯನ್ನು ಹೊತ್ತುಕೊಂಡಿರುವಾಗ ಕೈಲಾಸದ ಶಿಖರದಲ್ಲಿ ಒಂದು ದಿವ್ಯ ಕಥೆಯ ಬೀಜ ಮೊಳಕೆಯೊಡೆದಿತು. ಅದು ಕೇವಲ ಒಂದು ವಿವಾಹದ ಕಥೆಯಲ್ಲ, ಅದು ತಪಸ್ಸು ಮತ್ತು ಪ್ರೀತಿಯ ಸಂಗಮ, ವೈರಾಗ್ಯ ಮತ್ತು ಗೃಹಸ್ಥಾಶ್ರಮದ ಸಮತೋಲನ, ಶಕ್ತಿ ಮತ್ತು ಚೈತನ್ಯದ ಮಹಾಮಿಲನದ ಕಥೆ. ಜಗತ್ತಿನ ಲಯವನ್ನು ಹಿಡಿದಿಟ್ಟುಕೊಂಡಿರುವ ಮಹಾದೇವ ಶಿವನು ಭಸ್ಮಲೇಪಿತ ದೇಹ, ಜಟಾಜೂಟದಲ್ಲಿ ಚಂದ್ರ, ಕಪಾಲ ಮತ್ತು ತೃತೀಯ ನೇತ್ರದೊಂದಿಗೆ ಕಾಲಾತೀತ ಧ್ಯಾನದಲ್ಲಿ ಲೀನನಾಗಿದ್ದನು. ಅವನ ಧ್ಯಾನವು ಸೃಷ್ಟಿಯ ಸ್ಪಂದನವಾಗಿದ್ದರೆ ಅವನ ಮೌನವೇ ಲೋಕದ ನಿಯಮವಾಗಿತ್ತು. ಆದರೆ ಆ ಮೌನದ ಹಿಂದೆ ದೇವತೆಗಳ ಆತಂಕ, ದೈತ್ಯರ ಅಟ್ಟಹಾಸ ಮತ್ತು ಲೋಕದ ಸಮತೋಲನದ ಸಂಕಟ ಅಡಗಿತ್ತು. ಇನ್ನೊಂದೆಡೆ ಹಿಮವತ್ನನ ಅರಮನೆಯೊಳಗೆ ಭಕ್ತಿಯೇ ಉಸಿರಾಗಿರುವ ಒಂದು ದಿವ್ಯಾತ್ಮ ಬೆಳೆಯುತ್ತಿತ್ತು, ಪಾರ್ವತಿ. ಸತಿಯೇ ಮರುಜನ್ಮ ಪಡೆದ ಉಮೆ, ಶಿವನನ್ನೇ ತನ್ನ ಪರಮಪತಿಯೆಂದು ಕಂಡುಕೊಂಡ ಆಕೆ ತಪಸ್ಸಿನ ಮೂಲಕ ಭಗವಂತನ ಹೃದಯವನ್ನೇ ಗೆಲ್ಲಲು ಹೊರಟಳು. ಆಕೆಯ ಪಥ ಸುಲಭವಲ್ಲ, ಅದು ತ್ಯಾಗ, ತಾಳ್ಮೆ ಮತ್ತು ಅಚಲ ಭಕ್ತಿಯ ಅಗ್ನಿಪರೀಕ್ಷೆಯಾಗಿದೆ. ಈ ಕಥೆ ಶಿವನ ವೈರಾಗ್ಯವನ್ನು ಪಾರ್ವತಿಯ ಪ್ರೇಮ ಹೇಗೆ ಮೃದುಗೊಳಿಸಿತು ಎಂಬುದನ್ನು ಹೇಳುತ್ತದೆ. ಕಾಮನ ದಹನದಿಂದ ಹಿಡಿದು ಕೈಲಾಸದ ಮಹಾಮಂಗಳದವರೆಗೆ ಈ ದಿವ್ಯ ಯಾತ್ರೆ ನಮಗೆ ಒಂದು ಶಾಶ್ವತ ಸತ್ಯವನ್ನು ಸಾರುತ್ತದೆ. ಭಕ್ತಿಯಿಂದ ಪ್ರೇರಿತವಾದ ಪ್ರೇಮವೇ ಬ್ರಹ್ಮಾಂಡವನ್ನು ಬದಲಿಸಬಲ್ಲ ಶಕ್ತಿ. ಸ್ನೇಹಿತರೆ, ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ಕಥೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಕಥೆಯನ್ನ ಪ್ರಾರಂಭಿಸೋಣ. ಕೈಲಾಸದ ಶಿಖರದ ಮೇಲೆ ಹಿಮಾಲಯದ ಗಂಭೀರ ಸೌಂದರ್ಯದ ಮಧ್ಯೆ ಶಿವನ ಧ್ಯಾನ ಮಂದಿರದಲ್ಲಿ ಒಂದು ದಿವ್ಯ ಘಟನೆಯ ಆರಂಭವಾಯಿತು. ಶಿವನು ಜಟಾಜೂಟವನ್ನು ಹೊಂದಿರುವ ಮಹಾದೇವನು ತನ್ನ ತೃತೀಯ ನೇತ್ರದಿಂದ ಜಗತ್ತಿನ ಎಲ್ಲಾ ರಹಸ್ಯಗಳನ್ನು ಗ್ರಹಿಸುತ್ತಾ ಆಳವಾದ ಧ್ಯಾನದಲ್ಲಿದ್ದನು. ಅವನ ಸುತ್ತಲೂ ನಂಜುಂಡ, ಗಣಗಳು, ಭಸ್ಮವನ್ನು ಹಣೆಯ ಮೇಲಿರಿಸಿದ ನಂಚಗಳು ರಕ್ಷಣೆ ನೀಡುತ್ತಿದ್ದವು. ಆದರೆ ಆ ಧ್ಯಾನದ ಮಧ್ಯೆಯೂ ದೇವತೆಗಳ ಚಿಂತೆಗಳು ಹರಿಯುತ್ತಿದ್ದವು. ದೇವತೆಗಳು ದೈತ್ಯರ ಭಯದಿಂದ ಕಂಪಿಸುತ್ತಾ ಶಿವನನ್ನು ಮದುವೆಯ ಕುರಿತು ಚಿಂತಿಸುತ್ತಿದ್ದರು. ಶಿವಪಾರ್ವತಿ ಕಲ್ಯಾಣ, ಸತಿಯ ತ್ಯಾಗದಿಂದ ಪುನರ್ಜನ್ಮದವರೆಗೆ ದೈವಿಕ ಪ್ರೇಮದ ಮಹಾಸಂಗಮ. ಆದಿಯಲ್ಲಿ ಆದಿಶಕ್ತಿಯು ತನ್ನ ಶಕ್ತಿಯನ್ನು ಪ್ರಕಟಿಸಲು ದಕ್ಷ ಪ್ರಜಾಪತಿಯ ಮಗಳಾಗಿ ಸತಿಯ ರೂಪದಲ್ಲಿ ಅವತರಿಸಿದಳು. ಸತಿ ಬಾಲ್ಯದಿಂದಲೇ ಶಿವನ ಭಕ್ತೆಯಾಗಿದ್ದಳು. ನಾರದ ಮುನಿಗಳ ಮೂಲಕ ಶಿವನ ಮಹಿಮೆಯನ್ನು ಕೇಳಿ ಅವಳ ಹೃದಯದಲ್ಲಿ ಶಿವನೇ ತನ್ನ ಪತಿಯೆಂದು ನಿರ್ಧಾರವಾಯಿತು. ದಕ್ಷನು ಮೊದಲು ಶಿವನನ್ನು ಒಪ್ಪದಿದ್ದರೂ ಬ್ರಹ್ಮನ ಸಲಹೆಯಂತೆ ಸತಿಯನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟನು. ಸತಿ ಮತ್ತು ಶಿವರ ಮದುವೆಯು ಅದ್ಭುತವಾಗಿತ್ತು. ಕೈಲಾಸದಲ್ಲಿ ಅವರು ಸುಖ ಸಂತೋಷದಿಂದ ವಾಸಿಸಿದರು. ಸತಿಯ ಪ್ರೇಮವು ಶಿವನ ಹೃದಯವನ್ನು ತಣಿಸಿತು. ಆದರೆ ದಕ್ಷನ ಮನಸ್ಸಿನಲ್ಲಿ ಶಿವನ ಮೇಲೆ ಅಸೂಯೆ ಮತ್ತು ದ್ವೇಷ ಬೆಳೆಯಿತು. ಶಿವನು ಯೋಗಿ, ಭಸ್ಮಧಾರಿ, ಭೂತಗಣಗಳ ಸಂಗಡಿಗ ಎಂದು ದಕ್ಷನು ತಿರಸ್ಕರಿಸಿದನು. ಒಂದು ದಿನ ದಕ್ಷನು ಭಾರೀ ಯಜ್ಞವನ್ನು ಆಯೋಜಿಸಿದನು. ದೇವತೆಗಳು, ಋಷಿಗಳು ಎಲ್ಲರಿಗೂ ಆಹ್ವಾನ ನೀಡಿದನು. ಆದರೆ ಶಿವನಿಗೆ ಮಾತ್ರ ಆಹ್ವಾನ ನೀಡಲಿಲ್ಲ. ಸತಿಯು ತನ್ನ ತಂದೆಯ ಯಜ್ಞಕ್ಕೆ ಹೋಗಲು ಶಿವನ ಅನುಮತಿ ಕೇಳಿದಳು. ಶಿವನು, ನಿನ್ನ ತಂದೆ ನಮ್ಮನ್ನು ತಿರಸ್ಕರಿಸಿದ್ದಾನೆ, ಹೋಗಬೇಡ ಎಂದು ಹೇಳಿದನು. ಆದರೆ ಸತಿಯು, ನಾನು ನನ್ನ ತಂದೆಯನ್ನು ನೋಡಲು ಹೋಗುತ್ತೇನೆ ಎಂದು ಹಠ ಮಾಡಿ ಹೋದಳು. ಯಜ್ಞಶಾಲೆಗೆ ಬಂದ ಸತಿಯನ್ನು ದಕ್ಷನು ಅಪಮಾನಿಸಿದನು. ನಿನ್ನ ಪತಿ ಶಿವನು ಅಶುಚಿ, ಭೂತಗಳ ಸಂಗಡಿಗ, ಅವನಿಗೆ ಯಜ್ಞದಲ್ಲಿ ಸ್ಥಾನವಿಲ್ಲ ಎಂದು ಶಿವನನ್ನು ನಿಂದಿಸಿದನು. ಸತಿಯ ಹೃದಯ ಒಡೆದುಹೋಯಿತು. ತನ್ನ ಪತಿಯ ಅಪಮಾನವನ್ನು ಸಹಿಸಲಾರದೆ ಅವಳು ಯಜ್ಞಾಗ್ನಿಯಲ್ಲಿ ತನ್ನ ದೇಹವನ್ನು ತ್ಯಜಿಸಿದಳು. ನಾನು ಶಿವನ ಪತ್ನಿಯಾಗಿ ಮತ್ತೆ ಜನಿಸಿ ಅವನನ್ನು ಪಡೆಯುತ್ತೇನೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ ಸತಿ ದೇಹತ್ಯಾಗ ಮಾಡಿದಳು. ಶಿವನಿಗೆ ಸತಿಯ ದೇಹತ್ಯಾಗದ ಸುದ್ದಿ ತಲುಪಿತು. ಶಿವನು ದುಃಖದಿಂದ ಕಿರಿಚಾಡಿದನು. ವೀರಭದ್ರನನ್ನು ಸೃಷ್ಟಿಸಿ ಯಜ್ಞವನ್ನು ನಾಶ ಮಾಡಿದನು. ದಕ್ಷನ ಶಿರವನ್ನು ಕತ್ತರಿಸಿ ಯಜ್ಞವನ್ನು ಹಾಳು ಮಾಡಿದನು. ಶಿವನು ಸತಿಯ ದೇಹವನ್ನು ಎತ್ತುಕೊಂಡು ತಾಂಡವ ನೃತ್ಯ ಮಾಡಿದನು. ಇಡೀ ವಿಶ್ವವೇ ನಡುಗಿತು. ವಿಷ್ಣುವು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು
ತುಂಡುಗಳಾಗಿ ಮಾಡಿ ಶಿವನ ದುಃಖವನ್ನು ಶಮನ ಮಾಡಿದನು. ಆ ತುಂಡುಗಳು ಭೂಮಿಯಲ್ಲಿ ಬಿದ್ದು ಶಕ್ತಿಪೀಠಗಳಾದವು. ಸತಿಯ ದೇಹತ್ಯಾಗದ ನಂತರ ಶಿವನು ಸಂಸಾರವನ್ನು ತ್ಯಜಿಸಿ ಕೈಲಾಸದಲ್ಲಿ ಗಾಢ ತಪಸ್ಸಿನಲ್ಲಿ ಮುಳುಗಿದನು. ಜಗತ್ತು ಅಸ್ಥಿರವಾಯಿತು. ದೇವತೆಗಳಿಗೆ ಭಯವಾಯಿತು. ತಾರಕಾಸುರನು ದೇವಲೋಕವನ್ನು ಕಾಡುತ್ತಿದ್ದನು. ಬ್ರಹ್ಮನ ವರದಿಂದ ಶಿವನ ಮಗನಲ್ಲದೆ ಅವನನ್ನು ಯಾರೂ ಸಂಹರಿಸಲಾರರು. ಆದ್ದರಿಂದ ಶಿವನನ್ನು ಗೃಹಸ್ಥನನ್ನಾಗಿ ಮಾಡಬೇಕು ಎಂದು ದೇವತೆಗಳು ಚಿಂತಿಸಿದರು. ಇದೇ ಸಮಯದಲ್ಲಿ ಆದಿಶಕ್ತಿಯು ಹಿಮವಂತ ರಾಜನ ಮಗಳಾಗಿ ಪಾರ್ವತಿಯ ರೂಪದಲ್ಲಿ ಪುನರ್ಜನ್ಮ ತಾಳಿದಳು. ಬಾಲ್ಯದಿಂದಲೇ ಅವಳು ಶಿವನ ಭಕ್ತಿಯಾಗಿದ್ದಳು. ನಾನು ಶಿವನನ್ನು ಪತಿಯಾಗಿ ಪಡೆಯುತ್ತೇನೆ ಎಂದು ನಿರ್ಧರಿಸಿದಳು. ಪಾರ್ವತಿಯು ಹಿಮಾಲಯದ ಗುಹಿಯಲ್ಲಿ ತಪಸ್ಸು ಆರಂಭಿಸಿದಳು. ಮೊದಲು ಫಲಾಹಾರ, ನಂತರ ಎಲೆಗಳು, ನಂತರ ನೀರು, ಕೊನೆಗೆ ವಾಯುಭಕ್ಷಣ. ಮಳೆ, ಬಿಸಿಲು, ಚಳಿ ಲೆಕ್ಕಿಸದೆ ತಪಸ್ಸು ಮಾಡಿದಳು. ಅವಳ ದೇಹ ಕೃಶವಾಯಿತು, ಆದರೆ ಹೃದಯದಲ್ಲಿ ಶಿವನ ಪ್ರೇಮ ಹೆಚ್ಚಾಯಿತು. ದೇವತೆಗಳು ಪಾರ್ವತಿಯ ತಪಸ್ಸನ್ನು ನೋಡಿ ಮೆಚ್ಚಿದರು. ಆದರೆ ಶಿವನು ಮೌನವಾಗಿದ್ದನು. ಕಾಮದೇವನನ್ನು ಕಳುಹಿಸಿ ಶಿವನ ಮನಸ್ಸನ್ನು ಪಾರ್ವತಿಯ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದರು. ಕಾಮದೇವ ಪಂಚಬಾಣ ಬಿಟ್ಟನು. ಶಿವನ ಮನಸ್ಸಿನಲ್ಲಿ ಒಂದು ಕ್ಷಣ ಚಲನವಾಯಿತು. ಆದರೆ ಶಿವನು ಮೂರನೇ ಕಣ್ಣು ತೆರೆದು ಕಾಮದೇವನನ್ನು ಭಸ್ಮ ಮಾಡಿದನು. ಪಾರ್ವತಿಯು ಇನ್ನಷ್ಟು ತೀವ್ರ ತಪಸ್ಸು ಮಾಡಿದಳು. ನಾರದರು ಬಂದು ಓಂ ನಮಃ ಶಿವಾಯ ಮಂತ್ರ ಉಪದೇಶಿಸಿದರು. ಪಾರ್ವತಿಯು ಆ ಮಂತ್ರದ ಜಪದಲ್ಲಿ ಮುಳುಗಿದಳು. ಅವಳ ತಪಸ್ಸಿನ ತೇಜಸ್ಸು ಇಡೀ ಜಗತ್ತಿಗೆ ಹರಡಿತು. ಶಿವನು ಸಪ್ತಋಷಿಗಳನ್ನು ಕಳುಹಿಸಿ ಪಾರ್ವತಿಯ ಭಕ್ತಿಯನ್ನು ಪರೀಕ್ಷಿಸಿದನು. ಋಷಿಗಳು ಶಿವನು ಭಸ್ಮಧಾರಿ, ಸರ್ಪಧಾರಿ, ಭಯಂಕರ ಎಂದು ಹೇಳಿದರು. ಪಾರ್ವತಿಯು ಅವನೇ ನನ್ನ ಎಲ್ಲ, ಅವನ ರೂಪ ಯಾವುದೇ ಇರಲಿ, ನಾನು ಅವನನ್ನು ಬಿಡಲಾರೆ ಎಂದಳು. ಶಿವನು ಮೆಚ್ಚಿ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಬಂದನು. ಪಾರ್ವತಿಯನ್ನು ಪ್ರಶ್ನಿಸಿದನು. ಅವಳು ಶಿವನ ಮಹಿಮೆಯನ್ನು ವಿವರಿಸಿ ತನ್ನ ಪ್ರೇಮವನ್ನು ತೋರಿಸಿದಳು. ಆಗ ಶಿವನು ನಿಜರೂಪ ತೋರಿಸಿ, ನಿನ್ನ ಭಕ್ತಿ ತ್ಯಾಗಕ್ಕೆ ಮೆಚ್ಚಿದ್ದೇನೆ, ನೀನು ನನ್ನ ಅರ್ಧಾಂಗಿಯಾಗು ಎಂದನು. ತ್ರಿಯುಗಿ ನಾರಾಯಣದಲ್ಲಿ ಶಿವಪಾರ್ವತಿ ಕಲ್ಯಾಣ ನಡೆಯಿತು. ಶಿವನ ವರಯಾತ್ರೆಯು ಅದ್ಭುತವಾಗಿತ್ತು. ನಂದಿಯ ಮೇಲೆ ಬಂದ ಶಿವನ ರೂಪ ಭಯಂಕರವಾಗಿತ್ತು. ಮೇನಕೆ ಮೂರ್ಛೆ ಹೋದಳು. ಆದರೆ ಪಾರ್ವತಿಯು ಸಂತೋಷದಿಂದ ಸ್ವಾಗತಿಸಿದಳು. ಬ್ರಹ್ಮನು ವಿವಾಹ ನಡೆಸಿದನು. ವಿಷ್ಣು ಸಹಾಯ ಮಾಡಿದನು. ಶಿವನು ಪಾರ್ವತಿಗೆ ಮಾಂಗಲ್ಯ ಕಟ್ಟಿದನು. ಇಡೀ ವಿಶ್ವ ಆನಂದದಿಂದ ತುಂಬಿತು. ಮದುವೆಯ ನಂತರ ಶಿವಪಾರ್ವತಿಯರು ಕೈಲಾಸಕ್ಕೆ ಹೋದರು. ಗಣೇಶ ಮತ್ತು ಕಾರ್ತಿಕೇಯರು ಜನಿಸಿದರು. ಅವರು ಪುರುಷ ಪ್ರಕೃತಿಯ ಸಂಕೇತರಾದರು. ಅರ್ಧನಾರೀಶ್ವರ ರೂಪದಲ್ಲಿ ಒಂದಾದರು. ಸತಿಯ ತ್ಯಾಗವು ಪಾರ್ವತಿಯ ಭಕ್ತಿಯಾಗಿ ಮಾರ್ಪಟ್ಟು ಶಿವನನ್ನು ಮತ್ತೆ ಗೃಹಸ್ಥನನ್ನಾಗಿ ಮಾಡಿತು. ಇದು ನಿಜವಾದ ಪ್ರೇಮಕ್ಕೆ ಯಾವುದೇ ತಡೆಯಿಲ್ಲ ಎಂಬುದನ್ನು ತೋರಿಸುತ್ತದೆ. ತ್ಯಾಗ, ಭಕ್ತಿ, ನಂಬಿಕೆಯಿಂದ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಹರ ಹರ ಮಹಾದೇವ, ಶ್ರೀ ಮಾತೆ ನಮಃ. ಓಂ ನಮಃ ಶಿವಾಯ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಮಾಡಿ, ಹಾಗೆ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.